ಈಗಾಗಲೇ ಕೂಡ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟು ಈಗ ಬೆಂಬಲಿಗರ ಜೊತೆಗೆ ಅಜ್ಞಾತವಾಸಕ್ಕೆ ತೆರಳಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ರಾಜೀನಾಮೆ ಬಳಿಕ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅತ್ತಿಬೆಲೆ ಬಳಿ ಬೆಂಬಲಿಗರ ಜೊತೆ ರೆಬಲ್ ಶಾಸಕ ತೆರಳಿದ್ದಾರೆ. ಈಗ ತೀವ್ರ ಕುತೂಹಲವನ್ನ ಮೂಡಿಸಿದೆ ರಾಹುಲ್ ಗಾಂಧಿ ಅವರ ಹೇಳಿಕೆ ನಡುವೆ ಈಗ ರಾಮಲಿಂಗಾರೆಡ್ಡಿ ಅವರ ನಡೆ. ಈಗ ಎಲ್ಲಿ ಹೋಗಿದ್ದಾರೆ, ಯಾರ ಜೊತೆ ಹೋಗಿದ್ದಾರೆ, ಯಾರ್ಯಾರು ಹೋಗಿದ್ದಾರೆ, ಹಾಗಾದ್ರೆ ಯಾರ ಜೊತೆ ಸಂಪರ್ಕ ಹೊಂದಿದ್ದಾರೆ, ಎಲ್ಲಿ ಹೋದ್ರು ರಾಮಲಿಂಗಾರೆಡ್ಡಿ ಅವರು, ಇಷ್ಟೊಂದು ಅಸಮಾಧಾನವನ್ನ ತೋರಿಸ್ತಾ ಇರೋದಾದ್ರೂ ಯಾಕೆ? ತೀವ್ರ ಕುತೂಹಲವನ್ನ ಮೂಡಿಸಿದೆ ಈಗ ರಾಮಲಿಂಗಾರೆಡ್ಡಿ ಅವರ ನಡೆ. ರಾಜೀನಾಮೆ ಕೊಟ್ಟ ಬಳಿಕ ಆಪ್ತರ ಜೊತೆ ರಾಜೀನಾಮೆಯನ್ನ ಕೊಟ್ಟು ಕಳುಹಿಸಿದ್ರು, ಅವರು ಕೂಡ ಬರಲಿಲ್ಲ. ಪತ್ರಿಕಾಗೋಷ್ಠಿ ಮುಖ್ಯನ ತಿಳಿಸಿದ್ರು ರಾಜೀನಾಮೆ ಕೊಡ್ತಾ ಇದ್ದೀನಿ ನಾನು ಅಂತ. ಅದಾದ ನಂತರ ರಾಮಲಿಂಗಾರೆಡ್ಡಿ ಅವರು ಎಲ್ಲಿ ಹೋದ್ರು, ಯಾರ ಜೊತೆ ಹೋದ್ರು, ಬೆಂಬಲಿಗರ ಜೊತೆ ಅತ್ತಿ ಬೆಲೆ ಆ ಬಳಿ ಎಲ್ಲೋ ಬೆಂಬಲಿಗರ ಜೊತೆ ಹೋಗಿದ್ದಾರೆ ಅಂತ ಅಷ್ಟೇ ಅಪ್ಡೇಟ್ಸ್ ಇರೋದು. ಯಾವ ಪತ್ರ ಏನಿಲ್ಲ, ಅವರು ಹೇಳಿದಾರಲ್ಲ, ನಾನು ಆತ್ಮಸಾಕ್ಷಿ ಅನುಗುಣವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಫೋನ್ ಮೂಲಕ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ನೋಡ್ತಾ ಇದ್ದೀವಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟ ಬಳಿಕ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಅನ್ನುವಂಥ ಅಪ್ಡೇಟ್. ಯಾರ ಜೊತೆ ಹೋಗಿರ್ಬೋದು, ಯಾಕೆ ಇಷ್ಟೊಂದು ಅಸಮಾಧಾನ, ಬೆಂಬಲಿಗರ ಜೊತೆ ಅಂತ ಹೇಳಿದ್ದಾರೆ, ಏನಿದೆ ಅಪ್ಡೇಟ್ಸ್ ರೂಪೇಶ್? ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅಸಮಾಧಾನ ಕೇವಲ ಅಂತ ಹೇಳಿದ್ರೆ ಒಂದು ಖಾತೆ ಮೇಲಲ್ಲ, ಇದೆಲ್ಲವೂ ಕೂಡ ಬಂಡಾಯ ಪಕ್ಷದ ಮೇಲೆ ಬಂಡಾಯ ಸಾರಂತೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಅಸಮಾಧಾನ ಇದ್ರೆ ಅದನ್ನು ಸಮಾಧಾನ ಮಾಡ್ಕೊಳ್ಳೋ ಹೇಗೆ, ಏನೇನು ಆಪ್ಷನ್ ಇದೆ ಅದನ್ನ ನೋಡ್ಬೇಕಾಗತ್ತೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಫೋನ್ ಅನ್ನು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡು ಅವರು ಅತಿ ಬೆಲೆ ಕಡೆ ಹೋಗಿದ್ದಾರೆ ಅಂತ ಮಾಹಿತಿ. ಹೀಗಾಗಿ ಎಲ್ಲವೂ ಕೂಡ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರನ್ನ ಉದ್ದೇಶಪೂರ್ವಕವಾಗಿ ಆ ಖಾತೆಯನ್ನು ಹೊರಗಿಡುವಂತ ಪ್ರಯತ್ನಗಳಾಯ್ತು ಅಂತೇಳಿ ಬಲವಾಗಿ ಅವರೆಲ್ಲ ಅಸಮಾಧಾನ ಇರೋದು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಒಂದ್ ಪ್ರಶ್ನೆ ಸಹಜವಾಗಿ ನೋಡುತ್ತೆ. ಹಿಂದೆ ಇಲ್ಲಿ ಏನಂತ ಹೇಳಿದ್ರೆ ಒಂದು ಈಗ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಮಾತನ್ನ ಕೊಟ್ಟಿದ್ರು, ನಾನು 2 ವರ್ಷ ಆದ ಬಳಿಕವಾಗಿ ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಬಿಟ್ಟುಕೊಡ್ತೇನೆ ಸಿಎಂ ಆದ್ಮೇಲೆ ಅಂತ ಹೇಳಿದ್ರು. ಆದ್ರೆ ಅವ್ರ ಮಾತಿಗೆ ಸಿಎಂ ಸಿದ್ದರಾಮಯ್ಯನವರೇ ಹಿಂದೆ ಅವರಿಗೆ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಟ್ಟಿದ್ದಾರೆ. ಆದ್ರೆ ನನಗೀಗ ಯಾವುದೇ ಕಾರಣಕ್ಕೂ ಕೂಡ ಇದು ಬಿಟ್ಟುಕೊಟ್ಟಿಲ್ಲ. ಹೀಗಾಗಿ ಈ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ದೊಡ್ಡ ಮಟ್ಟಕ್ಕೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ನೇರವಾಗಿ ಈಗ ಹೈಕಮಾಂಡ್ ಜೊತೆ ಕೂಡ ಮಾತಾಡ್ತಾ ಇಲ್ಲ. ಅಭಿಷೇಕ್ ದತ್ ಅವರು ಕೂಡ ಮಾತಾಡಿದ್ರು ಕೂಡ ನನ್ನ ನಿಲುವು ಇದೆ. ಯಾಕಂತಂದ್ರೆ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳುದಿಲ್ಲ, ಕಾಂಗ್ರೆಸ್ ಇರ್ತೀನಿ, ಆದ್ರೆ ನನ್ನ ಟಾರ್ಗೆಟ್ ಮಾಡಿ, ಯಾಕಂದ್ರೆ ಖಾತೆಯನ್ನು ಕೊಡಬಾರದು ಅಂತ ಹೇಳಿ ಈ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಈಗ ಕೃಷ್ಣ ಬೈರೇಗೌಡರೇನು ಈ ರೀತಿಯಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಕು ಅಂತೇಳಿ ಕೊಟ್ಟು ಹಿಡಿದಿರ್ಲಿಲ್ಲ, ಆದ್ರೆ ಅವರಿಗೆ ಖಾತೆ ಕೊಟ್ಟಿದ್ದಾರೆ ಬಿಟ್ಟು ನನಗೆ ಕೊಟ್ಟಿರ್ಲಿಲ್ಲ. ಹೀಗಾಗಿ ಹಿಂದೆಯಿಂದಲೂ ಕೂಡ ನಾನು ಅಸಮಾಧಾನಗೊಂಡಿದ್ದು ಅದನ್ನು ಸಮಾಧಾನ ಮಾಡೋ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಈಗ ಬೆಂಬಲದ ಜೊತೆ ಅವರು ಒಂದಿಷ್ಟು ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಈ ಮೂಲಕವಾಗಿ ಅವರು ಕೇವಲ ಕಾಂಗ್ರೆಸ್ ಅಲ್ಲಿ ಇರ್ತಾರೆ ಅಂತ ತೋರಿಕೆ ಹೇಳಿದ್ರು ಕೂಡ ಏನೋ ಬಿಜೆಪಿ ಸಂಪರ್ಕ ಮಾಡಿದ್ರೆ ಅಥವಾ ಅವ್ರ ಜೊತೆಗೆ ಒಂದಿಷ್ಟು ಜನ ಏನಾದ್ರೂ ಹೋದ್ರೆ ಮತ್ತೆ ಕೂಡ ಸರ್ಕಾರಕ್ಕೆ ಒಂದಿಷ್ಟು ಟ್ರಬಲ್ ಆಗಬಹುದು. ಇದು ದೊಡ್ಡ ಮಟ್ಟಿಗೆ ಚಿಂತೆ ಕಾರಣ ಆಗಿದೆ. ಹೀಗಾಗಿ ರಾಹುಲ್ ಗಾಂಧಿ ಅವರೇ ಸೂಚನೆ ಕೊಟ್ಟಿದ್ದಾರೆ, ಏನೇ ಅಸಮಾಧಾನ ಇದ್ರು ಕೂಡ ಶಮನ ಮಾಡಿ ಅಂತೇಳಿ. ಆದ್ರೆ ಶಮನ ಮಾಡೋದು ಹೇಗೆ, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಬಿಟ್ಕೊಳ್ಳಿಕ್ಕೆ ಇಲ್ಲಿ ನಿರ್ದೇಶಕರು ಹೋಗ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಶಿವಕುಮಾರ್, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ದೀವಿ ಈಗಾಗಲೇ ಕೂಡ ಈ ರೀತಿ ಬೆಳವಣಿಗೆ ಆಗ್ತದೆ, ಏನಾಗಬಹುದು ಹಾಗಾದ್ರೆ ಮನವೊಲಿಸ್ತಾರಾ? ಕಾದ್ ನೋಡೋಣ.